ಗ್ರಹಣ ಆಗ್ತಿರೋದು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ನಡೀತಿರೋದು. ಹಾಗಾಗಿ ಆ ನಕ್ಷತ್ರದವರು ಶತಭಿಷ ಮತ್ತು ಪೂರ್ವಭಾದ್ರ ಧನಿಷ್ಠ ಶತಭಿಷ 3 ನಕ್ಷತ್ರಗಳು ಕುಂಭರಾಶಿಲಿ ಇರೋದ್ರಿಂದ 3 ನಕ್ಷತ್ರದವ್ರಿಗೆ ಸ್ವಲ್ಪ ಅದು ಪ್ರಭಾವ ಇದ್ದೇ ಇರುತ್ತೆ. ಲಗ್ನ ಮೇಷ ವೃಷಭ ಮಿಥುನ, ಈ ಲಗ್ನದವರು ಕೂಡ ಸ್ವಲ್ಪ ಶಾಂತಿ ವಿಚಾರಗಳನ್ನು ಸ್ವಲ್ಪ ಗಮನ ಇಟ್ಟು ಮಾಡ್ಕೋಬೇಕಾಗತ್ತೆ. ಶುಭ ಫಲಗಳು ಧನುರಾಶಿಗೆ, ಕನ್ಯಾ ರಾಶಿಗೆ, ವೃಷಭ ರಾಶಿಗೆ, ಮೇಷರಾಶಿಗೆ. ಇದು ಮೇಷರಾಶಿ ರಾಶಿಯ ಪ್ರಕಾರ ಶುಭ ಫಲಗಳು. ಮಿಶ್ರ ಫಲಗಳು ಮಕರ, ತುಲಾ, ಸಿಂಹ, ಮಿಥುನ. ಅಶುಭ ಅಂತ ಏನು ಹೇಳ್ತೀವಿ, ಕುಂಭ ಮೊದಲೇ ಹೇಳಿದ್ದೆ, ಕುಂಭ ಜೊತೆಗೆ ಮೀನ, ಕಟಕ, ವೃಶ್ಚಿಕ. ಹೀಗೆ 12 ರಾಶಿಗಳಲ್ಲಿ ಧನಸ್ಸು, ಕನ್ಯಾ, ವೃಷಭ, ಮೇಷ ಶುಭ ಫಲ, ಮಕರ, ತುಲಾ, ಸಿಂಹ, ಮಿಥುನ ಮಿಶ್ರ ಫಲ. ಅಶುಭ ಫಲಗಳು ಕುಂಭ, ಮೀನ, ಕಟಕ, ವೃಶ್ಚಿಕ ಅಂತ ಹೇಳಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂದರೆ ನಮಗಿರೋದು ಒಂದೇ ಸೂರ್ಯ, ಒಂದೇ ಚಂದ್ರ, ಒಂದೇ ಭೂಮಿ. ಗ್ರಹಣದ ಪ್ರಭಾವ ಎಲ್ಲರ ಮೇಲೂ ಇರುತ್ತೆ. ಆದರೆ ರಾಶಿ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಜನ್ಮರಾಶಿಯ ಮೇಲೆ ನಮ್ಮ ಸ್ಥಿತಿ, ನಾವು ಬದಲಾಗೋಲ್ಲ. ಈಗ ಆ ರಾಶಿಯಲ್ಲೇ ಆಗ್ತಿರೋದ್ರಿಂದ ಸ್ವಲ್ಪ ಹೆಚ್ಚು ಫಲ ಅಂತ ಅಷ್ಟೆ.